ದರ್ಶನ್ಗೆ ಸೇರಿದ 2 ಕಾರ್ಗಳನ್ನು ಸೀಸ್ ಮಾಡಿದ್ದಾರೆ. ಕೆಂಪು ಬಣ್ಣದ ಒಂದು ಜೀಪು, ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಭಾಗಿಯಾಗಿರೋ ಹಿನ್ನೆಲೆಯಲ್ಲಿ ಕಾರಿನಲ್ಲಿ ಮದ್ಯದ ಬಾಟಲಿಗಳು ಪತ್ತೆಯಾಗಿದೆ. ಮಾಗಡಿ ರೋಡ್ ಠಾಣೆ ಪೊಲೀಸರಿಂದ ಆ 2 ಕಾರನ್ನ ಸೀಸ್ ಮಾಡಿದ್ದಾರೆ. ಒಂದು ಸ್ಕಾರ್ಪಿಯೋ, ಮತ್ತೊಂದು ರೆಡ್ ಕಲರ್ ಜೀಪ್ KA04NA0006 ಅನ್ನೋ ನಂಬರ್ನ ಒಂದು ಕಾರು, ಮತ್ತೊಂದು KA04MG 7375 ಅನ್ನೋ ಬ್ಲಾಕ್ ಕಲರ್ ಸ್ಕಾರ್ಪಿಯೋ. ಜಯಣ್ಣ ಶೆಡ್ಗೆ ಇದೇ ಕಾರ್ನಲ್ಲಿ ದರ್ಶನ್ ಹೋಗಿದ್ರು ಮತ್ತು ಬಾಡಿನ ಬಿಸಾಕಕ್ಕೆ ಆ ಸ್ಕಾರ್ಪಿಯೋನ ಬಳಸಿದ್ರು. ಸೀಸ್ ಆಗಿರೋ ಕಾರ್ಗಳಲ್ಲೇ ದರ್ಶನ್ ಮತ್ತು ಪವಿತ್ರ ತೆರಳಿದ್ದಾರೆ. ಎಲ್ಲಿಗೆ? ಆ ಶೆಡ್ಡಿಗೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕಾರ್ಗಳನ್ನ ಸದ್ಯ ಸೀಸ್ ಮಾಡಿದ್ದಾರೆ. ಮತ್ತು ಗಾಡಿಯಲ್ಲಿ ಇದೀಗ ಎಣ್ಣೆ ಬಾಟಲಿಗಳು ಪತ್ತೆಯಾಗಿದೆ. ಇದನ್ನು ಕೂಡ ತಗೊಳ್ತಾರೆ. ಕುಡ್ದು ಹೊಡೆದ್ರಾ, ಗಂಟು ಪೂರ್ತಿ ಕುಡ್ದು ಹಲ್ಲೆ ಮಾಡಿದ್ರ ಅವನಿಗೆ, ಇದನ್ನು ಪ್ರಶ್ನೆ ಕೇಳ್ತಾರೆ. ಇದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ನಂತರ ಪೊಲೀಸರು ಈಗ ಸಾಕ್ಷಿಗಳ ಕಲೆ ಹಾಕ್ತಾ ಇದ್ದಾರೆ. ಪ್ರಕರಣದಲ್ಲಿ ಯಾವೆಲ್ಲ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ ಎಲ್ಲವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ, ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಸದ್ಯಕ್ಕೆ ಪೊಲೀಸರು 2 ವಾಹನಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜಯಣ್ಣ ಅವರ ಶೆಡ್ನಲ್ಲಿ ರೇಣುಕಾಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿ ಅಲ್ಲಿ ತಂದು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಮತ್ತು ಆರೋಪಿಗಳು ಬಂದಿದ್ರು ಅನ್ನುವಂತಹ ಸಾಕ್ಷಿ ಆಧರಿಸಿ ಟಿವಿ ಫೂಟೇಜ್ಗಳನ್ನು ಆಧರಿಸಿ 2 ವಾಹನಗಳನ್ನು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ಕೆಂಪು ಬಣ್ಣದ ಜೀಪು, ಇನ್ನೊಂದು ಕಪ್ಪು ಬಣ್ಣದ ಸ್ಕಾರ್ಪಿಯೋ. ಈ 2 ವಾಹನಗಳು ಕೂಡ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಬಳಕೆ ಆಗಿದ್ದಾವೆ ಅನ್ನುವಂಥ ಮಾತುಗಳು, ಮಾಹಿತಿಗಳು ಪೊಲೀಸ್ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಇದು ಆರೋಪಿ ವಿನಯ್ಗೆ ಸೇರಿದಂತಹ ಕೆಂಪು ಬಣ್ಣದ ಜೀಪು, ಇದರಲ್ಲಿ ದರ್ಶನ್ ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಕಪ್ಪು ಬಣ್ಣದ ಸ್ಕಾರ್ಪಿಯೋ ಏನಿದೆ ಅದರಲ್ಲಿ ರೇಣುಕಾಸ್ವಾಮಿ ಸತ್ತ ನಂತರ ಅವರ ಮೃತದೇಹವನ್ನು ಇದರಲ್ಲೇ ಸಾಗಿಸಿ ಸುಮನಹಳ್ಳಿ ಬಳಿಯಲ್ಲಿರುವಂತಹ ಮೋರಿ ಸಮೀಪ ಬಿಸಾಕಿದ್ರು ಆರೋಪಿಗಳು ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಿದ್ದಾವೆ. ಇನ್ನು ಇದು ಸ್ಕಾರ್ಪಿಯೋ ಬಂದು ಪ್ರದೋಷ್ ಆರೋಪಿ ಆತನಿಗೆ ಸೇರಿದ್ದು ಅಂತಲೂ ಕೂಡ ಹೇಳಲಾಗ್ತಿದೆ. ಇನ್ನು ಕೆಂಪು ಬಣ್ಣದ ಜೀಪ್ನಲ್ಲಿ ಸ್ಕಾಚ್ ಬಾಟ್ಲು ಕೂಡ ಇರೋದು ಪತ್ತೆ ಆಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಕೊಲೆ ಮಾಡಿದಂತಹ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಶೆಡ್ನಲ್ಲಿ ಆರೋಪಿಗಳು ಡ್ರಿಂಕ್ಸ್ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಸ್ಕಾಚ್ ಬಾಟ್ಲಿ ಇರುವಂಥದ್ದು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ತುಂಬ ವೇಗಗತಿಯಲ್ಲಿ ಸಾಗ್ತಾ ಇರುವಂಥದ್ದು, ಚುರುಕಾಗಿ ಸಾಗ್ತಿದೆ. ಏನೆಲ್ಲ ಅಗತ್ಯ ಸಾಕ್ಷ್ಯಗಳಿದ್ದಾವೋ ಎಲ್ಲವನ್ನು ಕೂಡ ಪೊಲೀಸರು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾಮನ್ ಪುರುಷೋತ್ತಮ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪ್ರಕರಣದಲ್ಲಿ ಭಾಗಿಯಾದ ವ್ಯಕ್ತಿಗಳನ್ನ ಮಾತ್ರ ಅಲ್ಲ, ಭಾಗಿಯಾದಂತಹ ವಸ್ತುಗಳನ್ನೂ ಕೂಡ ಸೀಸ್ ಮಾಡೋದು ಪೊಲೀಸರು ಮುಂಚೆಯಿಂದಲೂ ಮಾಡ್ಕೊ ಬಂದಿದ್ರು. ಒಂದ್ ಕಡೆ ಫೋನ್ ಸೀಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಈ ಒಂದು ಮರ್ಡರ್ ಮಾಡಬೇಕಾದ್ರೆ, ಕಿಡ್ನಾಪ್ ಮಾಡಬೇಕಾದ್ರೆ ಬಳಸಿದಂತಹ ವೆಹಿಕಲ್ ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಆ ವೆಹಿಕಲ್ ಒಳಗೆ ಬಾಟಲ್ಗಳು ಕೂಡ ಪತ್ತೆಯಾಗಿದೆ. ಪೊಲೀಸರು ಈ ಆಂಗಲ್ ನಲ್ಲೂ ಕೂಡ ಕುಡಿದು ತನಗೇನು ಅರಿವಿಲ್ಲದೆ ಈ ರೀತಿಯಾಗಿ ಆಯ್ತಾ ಇವೆಲ್ಲವನ್ನು ಕೂಡ ಕೇಳ್ತಾ ಹೋಗ್ತಾರೆ.